ಇವತ್ತು ಬಂದು ಕನ್ನಡದಲ್ಲಿ ಡಬ್ ಆಗಿ ದಿ 5 ಮಸ್ಟ್ ವಾಚಬಲ್ ವೆಬ್ ಸೀರೀಸ್ ಬಗ್ಗೆ ಇವತ್ತಿನ ವಿಡಿಯೋ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಆ್ಯಂಡ್ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ನನಗೆ ಫೇವರೇಟ್ ಆಗಿರೋ ವೆಬ್ ಸೀರೀಸ್ ಅಂದರೆ ಇದುವೆ, ಅದೇ ಫರ್ಜಿ. ಇದು ರಾಜ್ ಆ್ಯಂಡ್ ಡಿ ಕೆ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ತುಂಬ ಇವರು ವೆಬ್ ಸೀರೀಸಲ್ಲಿ ತುಂಬ ಮಾಡ್ತಾ ಇದ್ದಾರೆ ಆ್ಯಂಡ್ ಮಾಡಿದಂಥ ವೆಬ್ ಸೀರೀಸ್ ಎಲ್ಲ ಕೂಡ ಸಖತ್ತಾಗಿರೋದು. ಅವ್ರದ್ದೇ ಒಂದು ವಿಡಿಯೋ ಮಾಡ್ಬೋದು ಆ ಥರ ಡೈರೆಕ್ಟರು ರಾಜ್ ಆ್ಯಂಡ್ ಡಿ ಕೆ. ಸೊ ಈ ವೆಬ್ ಸೀರೀಸ್ನ ತುಂಬ ಜನ ನೋಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಆಫ್ 2 ವರ್ಷ ಏನೋ ಆಯಿತು ಕಾಣಿಸ್ತಾ ಈ ವೆಬ್ ಸೀರೀಸ್ ಬಂದು. ಸೊ ತುಂಬ ಜನ ನೋಡಿರ್ತೀರ, ಯಾರು ನೋಡಿಲ್ವೋ ಹೋಗಿ ನೋಡಿ. ಒಂದು ಫೇಕ್ ನೋಟ್ಸ್ ಬಗ್ಗೆ ಇರುವಂಥ ಒಂದು ಸ್ಟೋರಿ ಲೈನ್ ಈ ಸಿನಿಮಾದಲ್ಲಿದೆ. ಫಿರೋಜ್ ಹಾಗೂ ಸನ್ನಿನ ಫ್ರೆಂಡ್ಶಿಪ್ಪು, ಸಖತ್ತಾಗಿರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸು, ಒಳ್ಳೆ ಇರೋ ಸ್ಟೋರಿ. 8 ಎಪಿಸೋಡ್ಸ್ ಏನೋ ಇದೆ ಈ ವೆಬ್ ಸೀರೀಸಲ್ಲಿ. 8 ಎಪಿಸೋಡು ಕೂಡ ಚೆನ್ನಾಗಿದೆ. ಒಂದು ನೋಡಿದ್ರೆ ಕೊನೆಗೂ ಕೂಡ ಈ ವೆಬ್ ಸೀರೀಸ್ನ ನೋಡ್ತೀರಾ. ಒಳ್ಳೆ ಎಂಟರ್ಟೈನ್ ಆಗಿರೋ ವೆಬ್ ಸೀರೀಸು ಆ್ಯಂಡ್ ಸೀಸನ್ 2ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಬರಲಿ ಈ ವೆಬ್ ಸೀರೀಸ್ ಅಂತ ಕೇಳ್ತೀನಿ. ಇನ್ನು ಎರಡನೇದಾಗಿ ನಾನು ವೆಬ್ ಸೀರೀಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈ ವೆಬ್ ಸೀರೀಸ್ ನೋಡಿ, ಅದೇ ಅಸುರ್ ಸೀಸನ್ 1 ಸೀಸನ್ 2 ಕೂಡ ಇದೆ. ಈ ವೆಬ್ ಸೀರೀಸ್ ಸಖತ್ತಾಗಿರೋ ಒಂದು ವೆಬ್ ಸೀರೀಸ್. ಒಬ್ಬ ಸೀರಿಯಲ್ ಕಿಲ್ಲರ್ ಬಗ್ಗೆ ಇರುವಂಥ ಕತೆ ಇದು. ಅಸುರ್ ಥೀಮ್ನ, ಮ್ಯೂಸಿಕ್ನ ನನಗೆ ಇನ್ನೂವರೆಗೂ ನೆನಪಾಗುತ್ತೆ. ತುಂಬ ದಿನ ಆಯಿತು ಈ ವೆಬ್ ಸೀರೀಸ್ ನೋಡಿ. ಸೊ ವಿಡಿಯೋ ಮಾಡೋದಕ್ಕಾಗಿ ಮತ್ತೆ ನೆನಪಿಸ್ಕೊಳ್ತಾ ಇದ್ದೀನಿ. ಸೊ ಮಸ್ಟ್ ವಾಚಬಲ್ ವೆಬ್ ಸೀರೀಸ್ ಅಂದರೆ ಅದು ಅಸುರ್. ಸೀಸನ್ 1 ಹಾಗೆ ಸೀಸನ್ 2 ಎರಡೂ ಕೂಡ ಸಖತ್ತಾಗಿರೋ ವೆಬ್ ಸೀರೀಸ್ಗಳು. ನೋಡ್ತಾ ಇದ್ದರೆ ಕೊನೆವರೆಗೂ ಕೂಡ ನೋಡ್ತಾ ಇರ್ತೀರ. ಇದು ನನಗನ್ಸಿದ ಪ್ರಕಾರ ಜಿಯೋ ಹಾಟ್ಸ್ಟಾರ್ನಲ್ಲಿ ಅವೈಲೇಬಲ್ ಇದೆ, ಹೋಗೋದಾದರೆ ನೋಡಿ. ಸೊ ಸಾರಿ, ಹೋಗಿ ನೋಡಿ. ಇನ್ನು ಮೂರನೇ ವೆಬ್ ಸೀರೀಸ್ ಬಂದು ಅದು ದೂತ. ಇದು ನಾಗ ಚೈತನ್ಯ ಅವರು ಲೀಡಿಯಾಗಿ ಕಾಣಿಸ್ಕೊಂಡಂಥ ವೆಬ್ ಸೀರೀಸು. ಪರ್ಸ್ನಲಿ ಈ ವೆಬ್ ಸೀರೀಸ್ ನನಗೆ ತುಂಬ ಇಷ್ಟ ಆಗಿತ್ತು ಆ ಟೈಮಲ್ಲಿ. ಸೊ 1 ವರ್ಷ ಏನೋ ಆಯಿತು ಅನಿಸುತ್ತೆ ಈ ವೆಬ್ ಸೀರೀಸ್ ಬಂದು, ಅಷ್ಟು ನೆನಪಿಲ್ಲ. ಬಟ್ಟು ಈ ವೆಬ್ ಸೀರೀಸ್ ಮಾತ್ರ ಬೆಂಕಿ. ಇದರ ಸ್ಟೋರಿ ಲೈನ್ ಬರೋ ಕಡೆ ಹೋಗೋದಾದರೆ, ನಾಗ ಚೈತನ್ಯ ಇಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ದಿನ ಅವರಿಗೆ ಒಂಥರ ಆಕಸ್ಮಿಕವಾಗಿ ಘಟನೆ ನಡೆಯುತ್ತೆ. ಆ ಘಟನೆ ಯಾಕೆ, ಹೇಗೆ, ಮತ್ತು ಇನ್ನಷ್ಟು ಘಟನೆಗಳು ಅದರಿಂದ ನಡೆಯುತ್ತೆ. ಅದೆಲ್ಲ ಹೇಗಾಯಿತು ಅಂತ ನೀವು ವೆಬ್ ಸೀರೀಸ್ ನೋಡಿದ್ರೆ ತಿಳ್ಕೊಳ್ತೀರಾ. ಸೊ ಇದನ್ನು ರಿವ್ಯೂ ಹೇಳ್ತಾ ಇದ್ದೀನಿ. ಸೊ ಈ ವೆಬ್ ಸೀರೀಸ್ ಮಾತ್ರ ಮಸ್ಟ್ ವಾಚಬಲ್. ಸೊ ಯಾರು ನೋಡಿಲ್ವೋ ನೋಡಿ. ತುಂಬ ಜನ ನೋಡಿದ್ದಾರೆ, ಬಟ್ ಆದರೂ ಯಾರು ನೋಡಿಲ್ವೋ ಹೋಗಿ ನೋಡಿ. ಸಖತ್ತಾಗಿರೋ ವೆಬ್ ಸೀರೀಸ್ ಇದು. ಫೋರ್ತ್ ಒನ್ ಬಂದು ಗನ್ಸ್ ಆ್ಯಂಡ್ ಗುಲಾಬ್ಸ್. ಇದು ಅಗೇನ್ ಡೈರೆಕ್ಟ್ ಮಾಡಿರೋದು ರಾಜ್ ಆ್ಯಂಡ್ ಡಿ ಕೆ ಅವರು. ಇದರಲ್ಲಿ ದುಲ್ಕರ್ ಸಲ್ಮಾನ್ ಅವರು ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ, ಒಬ್ಬ ಪೊಲೀಸ್ ಕಾಫ್ ಪಾತ್ರದಲ್ಲಿ. ಇದು ಒಂಥರ ಮಜವಾದ ವೆಬ್ ಸೀರೀಸ್ ಅಂತ ಅಂದ್ಕೊಳ್ತೀನಿ. ಡಿಫ್ರೆಂಟ್ ಸ್ಟೋರಿ ಲೈನ್ ಗೆಸ್ ಮಾಡೋಕ್ಕಾಗಲ್ಲ ಆ ಥರ ಸ್ಟೋರಿ ಲೈನು. ಸ್ವಲ್ಪ ಡ್ರಗ್ಸ್ ಸ್ಮಗ್ಲಿಂಗು ಆ ಥರ ಸ್ಟೋರಿ ಲೈನ್ ಇರುವಂಥ ಕತೆ. ಸೊ ನಮ್ಮ ದುಲ್ಕರ್ ಸಲ್ಮಾನ್ ಅವರು ಒಂದು ಕಾಫ್ ಆಗಿ ಕಾಣಿಸ್ಕೊಂಡಾರೆ ವೆಬ್ ಸೀರೀಸ್ ಇದು. ಸೊ ಚೆನ್ನಾಗಿದೆ ಇದು ಕೂಡ. ನನಗೂ ಈ ವೆಬ್ ಸೀರೀಸ್ ಕೂಡ ತುಂಬ ಇಷ್ಟ. ಆ್ಯಂಡ್ ಯಾರು ನೋಡಿಲ್ವೋ ಹೋಗಿ ನೋಡಿ, ಅವೈಲೇಬಲ್ ಇದೆ ಕನ್ನಡದಲ್ಲಿ ಕೂಡ. 5ನೇ ವೆಬ್ ಸೀರೀಸ್ ಬಂದು ಸುಲಲ್ ದಿ ವರ್ಟಿಕ್ಸ್. ಇದು ಸೀಸನ್ 1 ಹಾಗೆ ಸೀಸನ್ 2 ಇದೆ. ನಾನು ಸೀಸನ್ 2ನ ಸಜೆಸ್ಟ್ ಮಾಡಲ್ಲ, ಯಾಕೆಂದರೆ ಸೀಸನ್ 1ಗಿಂತ ಸೀಸನ್ 2 ಅಷ್ಟು ಚೆನ್ನಾಗಿಲ್ಲ. ಬಟ್ ಸೀಸನ್ 1 ಮಾತ್ರ ಚೆನ್ನಾಗಿತ್ತು. ಇದರ ಸ್ಟೋರಿ ಲೈನ್ ಕಡೆ ಹೋಗೋದಾದರೆ, ಒಂದು ಫ್ಯಾಕ್ಟ್ರಿಯಲ್ಲಿ ಯೂನಿಯನ್ ಇರುತ್ತೆ. ಆ ಯೂನಿಯನ್ ಲೀಡರ್ ಮಗಳು ಒಂದಿನ ಕಾಣೆ ಆಗ್ತಾಳೆ. ಅದು ಯಾಕೆ ಕಾಣೆ ಆಗಿದ್ದು, ಹೇಗೆ ಅನ್ನೋದು ನೀವು ಈ ವೆಬ್ ಸೀರೀಸ್ ನೋಡಿದ್ರೆ ತಿಳ್ಕೊಳ್ತೀರಾ. ಈ ವೆಬ್ ಸೀರೀಸ್ ಮಾತ್ರ ನನಗೆ ಪರ್ಸ್ನಲಿ ಫೇವ್ರೇಟ್. ನೋಡಿದಂಥ ವೆಬ್ ಸೀರೀಸ್ಗೆಲ್ಲ ನನಗೆಲ್ಲ ತುಂಬ ಇಷ್ಟನೇ. ಅದರಲ್ಲೂ ಕೂಡ ಇದು ಕೂಡ ಒಂದು ಇಷ್ಟ. ಸೊ ಅಲ್ಲಿ ತಕ್ಕಂಥ ನೇಟಿವಿಟಿಗೆ ತಕ್ಕಂಥ ಕೆಲವೊಂದು ಆಚರಣೆಗಳು ಇದನ್ನು ಈ ಸಿನಿಮಾದಲ್ಲಿ ತಗೊಂಡಿದ್ದಾರೆ. ಅವು ಕೂಡ ಎಲ್ಲ ಚೆನ್ನಾಗಿದ್ದಾವೆ. ಹಾಗೆ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಕೂಡ ಈ ಸಿನಿಮಾ ಆಗುತ್ತೆ. ಸಖತ್ತಾಗಿರೋ ಥ್ರಿಲ್ಲರ್, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರುವಂಥ ಕತೆ ಹಾಗೆ ವೆಬ್ ಸೀರೀಸ್ ಇದು. ಸೊ ಈ ವೆಬ್ ಸೀರೀಸ್ ಸಖತ್ತಾಗಿದೆ, ಹೋಗಿ ನೋಡಿ. ಹಾಗೆ ಇದ್ರ ಸೀಸನ್ 2 ಯಾಕಾದರೂ ಮಾಡೋರೋ ಗೊತ್ತಿಲ್ಲ, ಅಲ್ಲಿ ಸ್ಕೋಪೇ ಇರಲಿಲ್ಲ ಆ ಕತೆಗೆ. ಸುಲಲ್ ಅನ್ನೋದು ಮುಗಿದು ಹೋಗಿತ್ತು ಅಲ್ಲಿ ಕತೆ. ಬಟ್ ಇವ್ರು ವೆಬ್ ಸೀರೀಸ್ ಸೀಸನ್ 2 ಮಾಡಿ ಆ ವೆಬ್ ಸೀರೀಸ್ಗೆ ಸ್ವಲ್ಪ ಮರ್ಯಾದೆ ಕಳೆದಿದ್ದಾರೆ. ಸೊ ಅದರಿಂದ ಸೀಸನ್ 2 ಅಷ್ಟು ಚೆನ್ನಾಗಿಲ್ಲ. ನಿಮ್ಮ ಇಷ್ಟ, ನೋಡೋರಾದರೆ ನೋಡ್ಬೋದು. ಹಾಗೆ ಕೆಲವೊಬ್ಬರು ಹೇಳ್ಬೋದು, ಇದಕ್ಕಿಂತ ಚೆನ್ನಾಗಿರೋ ವೆಬ್ ಸೀರೀಸ್ಗಳು ಇದ್ದಾವೆ, ನೀ ಅದನ್ನು ಸಜೆಸ್ಟ್ ಮಾಡೋದು ಬಿಟ್ಟು ಇದನ್ನು ಯಾಕೆ ಮಾಡ್ತಾ ಇದೆಯಾ ಅಂತ. ನಾನು ಕನ್ನಡದಲ್ಲಿ
ಲಭ್ಯವಾಗಿರುವಂಥ ವೆಬ್ ಸೀರೀಸ್ಗಳನ್ನ ಮಾತ್ರ ಮಾಡ್ತಾ ಇರೋದು. ಸೊ ಇವು ಅವೈಲೇಬಲ್ ಇದೆ, ಅದಕ್ಕೆ ಮಾಡಿದ್ದೀನಿ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ಕಂಟೆಂಟ್ ಇದೇ ಥರ ಬರ್ತಾ ಇರುತ್ತೆ. ಇನ್ನೂ ಬೆಸ್ಟ್ ವೆಬ್ ಸೀರೀಸ್ಗಳನ್ನ ಸಜೆಸ್ಟ್ ಮಾಡ್ತೀನಿ, ಬೆಸ್ಟ್ ಮೂವೀಸ್ಗಳನ್ನ ಸಜೆಸ್ಟ್ ಮಾಡ್ತೀನಿ. ಈ ವೆಬ್ ಸೀರೀಸ್ನ ತುಂಬ ಜನ ನೋಡಿದ್ದೀರಾ, ಬಟ್ ಯಾರು ನೋಡಿಲ್ವೋ ನಾನು ಅವ್ರಿಗೆ ಪರ್ಸ್ನಲಿ ಹೇಳ್ತಾ ಇರೋದು ಈ ವೆಬ್ ಸೀರೀಸ್ನ. ಹಾಗೆ ನಿಮಗಾಗಿ ಇಷ್ಟ ಆಗಿರೋ ವೆಬ್ ಸೀರೀಸ್ನ ಕೆಳಗಡೆ ಕಮೆಂಟ್ ಹಾಕಿ, ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದೇ ಥರ ಕಂಟೆಂಟ್ ಬರ್ತಾ ಇರುತ್ತೆ. ಸೊ ಸಪೋರ್ಟ್ ಮಾಡಿ. ಇಷ್ಟು ಕೊನೆವರೆಗೂ ನೋಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.